ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕರು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ದೇವರು ನಮ್ಮನ್ನು ತೆಗೆದುಕೊಂಡು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕಿತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ರು ಮರೆತು ಬಿಟ್ಟಿದ್ದೀರಾ? ಹಲ್ಲೆಲೂಯಾ. 34ನೇ ಕೀರ್ತನೆ 5ನೇ ವಾಕ್ಯ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಯಾರು ದೇವರನ್ನ ನೋಡ್ತಾರೋ, ಯಾರು ದೇವರನ್ನ ದೃಷ್ಟಿ ಇಟ್ಟು ಆತನ ಬಳಿಯಲ್ಲಿ ಒಂದು ಅದ್ಭುತ ಬೇಕು, ಅತಿಶಯ ಕಾರ್ಯ ಬೇಕು, ಒಂದು ಬಿಡುಗಡೆ ಬೇಕು ಎಂಬುದಾಗಿ ಆತನನ್ನ ನೋಡ್ತಾರೋ, ಯಾರು ದೃಷ್ಟಿ ಇಟ್ಟು ನೋಡ್ತಾರೋ ಅವರಿಗೆ ಏನಿದೆ ಅಂತೆ? ಪ್ರಕಾಶ ಎನ್ನುವಂತ ಒಂದು ಆಶೀರ್ವಾದ. ಹಲ್ಲೆಲೂಯಾ. ಬೆಳಕು ಎನ್ನುವಂತ ಆಶೀರ್ವಾದವನ್ನು ಅವರು ಹೊಂದಿಕೊಳ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕುಷ್ಠರೋಗಿ ಯೇಸುವನ್ನ ದೃಷ್ಟಿ ಇಟ್ಟು ನೋಡಿದ. ಆ ಕುಷ್ಠರೋಗಿ ಯೇಸು ಕ್ರಿಸ್ತನಿಂದ ಸ್ವಸ್ಥತೆಯನ್ನ ಹೊಂದಿಕೊಂಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕುಷ್ಠರೋಗಿ ಹೇಳ್ತಾ ಇದ್ದಾನೆ, ಕಣ್ಣನ್ನ ಬಿಟ್ಟು ಯಾರನ್ನು ಕೇಳ್ತಾ ಇದ್ದಾನೆ? ಯೇಸು ಕ್ರಿಸ್ತನನ್ನ ಕೇಳ್ತಾ ಇದ್ದಾನೆ, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನ ಶುದ್ಧ ಮಾಡು, ನನಗೆ ಸ್ವಸ್ಥತೆಯನ್ನ ಮಾಡು, ನನ್ನ ಈ ಚರ್ಮದ ವ್ಯಾಧಿ ತೊಲಗಿಸಲ್ಪಡಲಿ ಎಂಬುದಾಗಿ. ಅದ್ಭುತವಾಗಿ ಯೇಸು ಸ್ವಾಮಿಯವರು ಬಂದಿರುವುದೇ ಆ ಕಾರಣಕ್ಕಾಗಿ. ನಾನು ನೀನು ಅನಾರೋಗ್ಯದಲ್ಲಿ, ನಾನು ನೀನು ಬಾಧೆಯಲ್ಲಿ, ನಾನು ನೀನು ಪಾಪದಲ್ಲಿ ಇರಬಾರದು ಅಂತ ಹೇಳಿ ಆತನ ಈ ಲೋಕಕ್ಕೆ ಏನಾಗಿದ್ದಾನೆ ಪ್ರೇರೆ? ಪರಿಶುದ್ಧನಾಗಿ ಹೊರಟು ಬಂದಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಅವರು ಹೇಳ್ತಾರೆ 6ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 22ನೇ ವಾಕ್ಯದಲ್ಲಿ, ಕಣ್ಣು ದೇಹಕ್ಕೆ ದೀಪವಾಗಿದೆ, ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಕಣ್ಣುಗಳಿಂದ ಸೃಷ್ಟಿಕರ್ತನಾದ ದೇವರನ್ನು ನಾವು ನೋಡುವವರಾಗಬೇಕು. ಈ ಕಣ್ಣುಗಳಿಂದ ನಮ್ಮ ದೇವರನ್ನು ನಾವು ದೃಷ್ಟಿ ಇಡುವವರಾಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಇರುವಂತ ಸಮಯದಲ್ಲಿ ಅನೇಕರು ಆತನನ್ನು ನೋಡಿದ್ರು. ನೋಡಿದಂಥವರೆಲ್ಲರೂ ಕೂಡ ಆತನಿಂದ ಸ್ವಸ್ಥತೆಯನ್ನ, ಬಿಡುಗಡೆಯನ್ನ, ಸಮಾಧಾನವನ್ನ, ಆರೋಗ್ಯವನ್ನ, ಶಾಂತಿಯನ್ನ ಹೊಂದಿಕೊಂಡ್ರು. ಹಲ್ಲೆಲೂಯಾ. ಸತ್ಯವೇದ ಹೇಳುತ್ತೆ, ಯಾರು ಆತನನ್ನ ದೃಷ್ಟಿ ಇಟ್ಟು ನೋಡ್ತಾರೋ ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆತನನ್ನ ದೃಷ್ಟಿ ಇಟ್ಟು ನೋಡಿದಂಥವರೆಲ್ಲರೂ ಕೂಡ ಪ್ರಕಾಶವನ್ನ ಹೊಂದಿಕೊಳ್ಳುವರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದ್ಸಾರಿ ಏನಾಗುತ್ತಂದ್ರೆ, ಒಬ್ಬ ವ್ಯಕ್ತಿಗೆ ಬಹಳ ಕಷ್ಟ ಬರುತ್ತದೆ. ಎಂತಹ ಕಷ್ಟ ಅಂದ್ರೆ, ಯಾರು ಕೂಡ ಸಹಾಯ ಮಾಡಲಾರದ ರೀತಿಯಲ್ಲಿ ಆತನಿಗೆ ಕಷ್ಟ ಬರುತ್ತೆ. ಆವಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ? ದೇವರ ಕಡೆಗೆ ನೋಡ್ತಾನೆ. ಕಣ್ಣೆತ್ತಿ ನಾನು ಯಾರ ಕಡೆಗೆ ನೋಡ್ತಾ ಇದ್ದೇನೆ? ದೇವರ ಕಡೆಗೆ. ದೇವರೇ, ನೀನು ಮಾತ್ರ ನನ್ನ ಕಷ್ಟವನ್ನ ತೀರಿಸಬಲ್ಲೆ ಅಂತೇಳಿ ದೇವರ ಕಡೆಗೆ ಕಣ್ಣೆತ್ತಿ ನೋಡಿದಾಗ ದೇವರು ಆತನ ಕಷ್ಟವನ್ನು ಏನ್ ಮಾಡ್ತಾನೆ? ತೀರಿಸಿ ಹಾಕ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ 121ನೇ ಕೀರ್ತನೆಯಲ್ಲಿ, ನಾನು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ಭೂಮಿಯನ್ನ ಆಕಾಶವನ್ನು ಉಂಟು ಮಾಡಿದ ದೇವರಿಂದಲೇ ಹೊರತು ನನ್ನ ಸಹಾಯ ಬೇರೆ ಎಲ್ಲಿಂದಲೂ ಕೂಡ ಬರುವುದೇ ಇಲ್ಲ ಅಂತ. ಹಲ್ಲೆಲೂಯಾ. ಸಹಾಯಕ್ಕಾಗಿ ನಮ್ಮ ಕಣ್ಣುಗಳು ಕೆಳಗಡೆ ನೋಡ್ತಾ ಇರ್ತವೆ. ಅನೇಕರು ಅವ್ರು ನಮಗೆ ಸಹಾಯ ಮಾಡ್ತಾರೆ, ಇವ್ರು ನಮಗೆ ಸಹಾಯ ಮಾಡ್ತಾರೇನೋ, ಅವರಿಂದ ನಮಗೆ ಬಿಡುಗಡೆ ಸಿಗುತ್ತೇನೋ, ಇವರಿಂದ ನಮಗೆ ಬಿಡುಗಡೆ ಸಿಗುತ್ತೇನೆ ಅಂತೇಳಿ ಎಲ್ಲರೂ ಕೆಳಗಡೆನೆ ನೋಡ್ತಾ ಇರಬೇಕಾದ್ರೆ, ಭಕ್ತಿವಂತರಾದಂತ ನಾವು, ದೇವರ ಮಕ್ಕಳಾದಂತ ನಾವು ಯಾರನ್ನ ದೃಷ್ಟಿ ಇಟ್ಟು ನೋಡ್ಬೇಕು? ದೇವರನ್ನ ದೃಷ್ಟಿ ಇಟ್ಟು ನೋಡಬೇಕು. ದೇವರನ್ನ ದೃಷ್ಟಿ ಇಟ್ಟು ನೋಡಿದಾಗ ಆತನು ಖಂಡಿತವಾಗಿ ನಮಗೆ ಸಹಾಯವನ್ನ ಒದಗಿಸಿಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ, ಆ ಕಣ್ಣಿನಿಂದ ನೀನು ದೇವರನ್ನ ನೋಡುವವನಾಗಬೇಕು. ಅನೇಕರು ಲೋಕದ ವಿಷಯದಲ್ಲಿ, ಲೋಕದ ವಿಚಾರಗಳಲ್ಲಿ, ಲೋಕದ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ ಮುಳುಗಿ ಹೋಗಿರ್ತಾರೆ. ಅವರ ಕಣ್ಣು ಹೆಂಗೆ ಇರುತ್ತೆ?
ಕತ್ತಲಾಗಿರುತ್ತೆ, ಅಂಧಕಾರದ ಪರಿಸ್ಥಿತಿಯಲ್ಲಿ ಅವರ ಕಣ್ಣುಗಳು ಇರ್ತವೆ ಪ್ರಿಯರೇ. ನಾನು ನೀನಾದರೂ ದೇವರನ್ನೇ ದೃಷ್ಟಿ ಇಟ್ಟು ನೋಡುವಾಗ ದೇವರು ನಿನ್ನ ಜೀವಿತದ ಒಂದು ಅತ್ಯಮೂಲ್ಯವಾದಂತ ಬಿಡುಗಡೆಯನ್ನ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಾರಿ ಏನಾಗಿತ್ತು ಅಂದ್ರೆ, ನೀವು ಸತ್ಯವೇದ ಪುಸ್ತಕದಲ್ಲಿ ಅರಸುಗಳ ಪುಸ್ತಕ 2ನೇ ಅರಸುಗಳು 20ನೇ ಅಧ್ಯಾಯ 1ನೇ ವಾಕ್ಯ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಹಲ್ಲೆಲೂಯಾ. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನ ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೆಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಹಿಜ್ಕೀಯ ಎನ್ನುವಂತ ಒಬ್ಬ ಅರಸನಿದ್ದಾನೆ, ಒಬ್ಬ ರಾಜ ಇದ್ದಾನೆ. ಆತನಿಗೆ ಮರಣಕರವಾದಂತ ಒಂದು ರೋಗ ಬರುತ್ತೆ ಪ್ರಿಯರೇ. ಆತನು ದೇವರಿಗೆ ಬಹಳ ಮೆಚ್ಚುಗೆಯಾಗಿ ನಡೆದಿದ್ದಾನೆ ಅಂತ ಹೇಳಿ ತಾನೇ ಅಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಯಾಕಂದ್ರೆ ಹಿಜ್ಕೀಯನು ದೇವರನ್ನ ಬಿಟ್ಟು ನಡೆಯಲಿಲ್ಲ, ದೇವರ ಆಜ್ಞೆಗೆ ಅನುಸಾರವಾಗಿ ಆತನು ಜೀವಿಸಿದ. ಒಂದ್ಸಾರಿ ಆತನಿಗೆ ಶತ್ರುವಿನ ಸೈನ್ಯ ಎನ್ನುವಂಥದ್ದು ಬರುತ್ತೆ. ಬಂದ ಸಂದರ್ಭದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ದೇವರು ಒಂದು ರಾತ್ರಿಯಲ್ಲಿ ದೇವದೂತನನ್ನು ಕಳಿಸಿ ಶತ್ರುವಿನ ಸೈನ್ಯದಲ್ಲಿರ್ತಕ್ಕಂಥ ಎಲ್ಲ 1,85,000 ಅಶೂರ್ಯರ ಸೈನ್ಯದಲ್ಲಿರ್ತಕ್ಕಂಥ ಸೈನಿಕರನ್ನೆಲ್ಲ ದೇವರು ಏನ್ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ದೇವರ ದೂತ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಯಾರು ದೇವರ ಕಡೆಗೆ ನೋಡ್ತಾರೋ ಅವರಿಗೆ ಅವ್ರು ಅಂದುಕೊಂಡಂತ ಕಾರ್ಯಗಳನ್ನ ದೇವರು ಜರುಗಿಸ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಿಜ್ಕೀಯ ಆತನ ಕಾಲ ಸಮೀಪವಾಯಿತು. ಆತನಿಗೆ ರೋಗ ಎನ್ನುವಂಥದ್ದು ಬಂದಿದೆ. ಆತನ ಒಳಗಡೆ ರೋಗಾಣುಗಳು ಉತ್ಪತ್ತಿಯಾಗಿದ್ದಾವೆ, ರೋಗದ ಕಣಗಳು ಬಂದಿದ್ದಾವೆ. ಆತನು ಸಾಯುವಂತ ಒಂದು ಸಮಯ ಬಹಳ ಸಮೀಪವಾಗಿ. ಅದ್ರ ಸಲುವಾಗಿ ಗುರುಗಳು ಬಂದು ಹೇಳ್ತಾ ಇದ್ದಾರೆ, ನಿನ್ನ ಮನೆಯ ವಿಷಯವಾಗಿ ನೀನು ವ್ಯವಸ್ಥೆ ಮಾಡ್ಕೊ, ಮಕ್ಕಳಿಗೆ ಏನೇನ್ ಮಾಡ್ಬೇಕು ಅವೆಲ್ಲವುಗಳನ್ನ ಮಾಡಿಬಿಡು. ಮುಂದೆ ಏನೇನ್ ಆಗ್ಬೇಕು ಆ ಕಾರ್ಯಗಳೆಲ್ಲವನ್ನ ನೀನು ನಿಲ್ಲಿಸಬೇಡ, ಎಲ್ಲವುಗಳನ್ನ ಮಾಡಿಬಿಡುವ ಅಂತೇಳಿ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡ್ಕಂತ ಹೇಳಿದಾಗ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಆ ಸುದ್ದಿಯನ್ನ ಕೇಳಿದ ತಕ್ಷಣ ಹಿಜ್ಕೀಯ ಏನ್ ಮಾಡ್ತಾ ಇದ್ದಾನೆ, ದೇವರನ್ನ ದೃಷ್ಟಿ ಇಟ್ಟು ದೇವರ ಬಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ದೇವರೇ, ನಾನು ನಿನಗೆ ಒಳ್ಳೆಯವನಾಗಿ ನಡೆದುಕೊಂಡಿರುವಂತದನ್ನ ನನ್ನನ್ನು ನಿನ್ನ ದೃಷ್ಟಿ ಇಟ್ಟು ನೋಡು. ಹಲ್ಲೆಲೂಯಾ. ನಾನು ನಿನಗೆ ಪ್ರಾರ್ಥನೆ ಮಾಡಿರುವಂತದನ್ನ, ನಿನ್ನ ಮಂದಿರದ ಅಭಿವೃದ್ಧಿಗೋಸ್ಕರ ಮಾಡಿದಂತ ಕಾರ್ಯಗಳನ್ನ ನೀನು ನೋಡು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಸತ್ಯವೇದ ಹೇಳ್ತಾ ಇದೆ, ಮರಣಕರ ವ್ಯಾಧಿಯಲ್ಲಿ ಬಿದ್ದಿರತಕ್ಕಂತ ಹಿಜ್ಕೀಯ. ಹಲ್ಲೆಲೂಯಾ. ಈಗೇನಂತ ಹೇಳಿದ ಗುರುಗಳು ಬಂದು, ನೀನು ಸಾಯ್ತೀಯಾ ಅಂತ ಹೇಳಿ. ಅದೇ ಗುರುಗಳ ಅರಮನೆಯನ್ನ ದಾಟೋದಕ್ಕಿಂತ ಮುಂಚಿತವಾಗಿ ದೇವರು ಹೇಳ್ತಾ ಇದ್ದಾನೆ, ಹೋಗು ಹಿಜ್ಕೀಯನಿಗೆ ಹೇಳು, ನಾನು ಅವನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ಅವನ ಕಣ್ಣೀರನ್ನ ನೋಡಿದ್ದೇನೆ, ಖಂಡಿತವಾಗಿ ಅವನಿಗೆ ಗುಣವಾಗುವುದು, ಖಂಡಿತವಾಗಿ ಅವನಿಗೆ ಸ್ವಸ್ಥತೆ ಆಗುವುದು ಎಂಬುದಾಗಿ. ಹಲ್ಲೆಲೂಯಾ. ಯಾರು ಕನಿಕರದಿಂದ ದೇವರ ಬಳಿಗೆ ಬರ್ತಾರೋ, ದೇವರೇ ಸ್ವಸ್ಥ ಮಾಡ್ತೀಯ ಅಂತೇಳಿ ಒಂದು ಬಿಡುಗಡೆಯನ್ನ ದೇವರಿಂದ ಆಶೆ ಪಡ್ತಾರೋ, ಯಾರು ಕಣ್ಣೆತ್ತಿ ದೇವರ ಕಡೆಗೆ ಸಹಾಯಕ್ಕಾಗಿ ಬೇಡ್ತಾರೋ, ದೇವ್ರ ವಾಕ್ಯ ಹೇಳ್ತಾ ಇದೆ ಅವರಿಗೆ ಒಂದು ಬಿಡುಗಡೆ ಇದೆ ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನ ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬರುವಿ. ಹಲ್ಲೆಲೂಯಾ. ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನ ಕೂಡಿಸುತ್ತೇನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸಾಯುವಂತ ಸ್ಥಿತಿಗೆ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅನಾರೋಗ್ಯಕ್ಕೆ ಈಡಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ದೇವರ ಕಡೆಗೆ ನೋಡ್ತಾ ಇದ್ದಾನೆ ದೃಷ್ಟಿ ಇಟ್ಟು. ಮನುಷ್ಯರನ್ನ ನೋಡ್ತಾ ಇಲ್ಲ, ವೈದ್ಯರನ್ನ ನೋಡ್ತಾ ಇಲ್ಲ. ಯಾರು ನೋಡ್ತಾ ಇದ್ದಾನೆ? ದೇವರನ್ನ ನೋಡ್ತಾ ಇದ್ದಾನೆ. ದೇವರ ಕಡೆಗೆ ದೃಷ್ಟಿ ಇಟ್ಟಾಗ ದೇವರು ಮಾಡಿದಂತ ಕಾರ್ಯ ಏನ್ರಿ, ಇವತ್ತು ಸಾಯುವಂತ ವ್ಯಕ್ತಿಗೆ ಇನ್ನೂ 15 ವರ್ಷಗಳನ್ನ ದೇವರು ಅನುಗ್ರಹ ಮಾಡಿದ. ಹಲ್ಲೆಲೂಯಾ. ಅಂಜೂರದ ಹಣ್ಣು ನೋಡಿದ್ರಲ್ಲ,
ಆ ಅಂಜೂರದ ಹಣ್ಣನ್ನ ಉಂಡೆ ಮಾಡಿದೆ ಗುರುಗಳು ಹೇಳ್ತಾರೆ ಇಡಂತೇಳಿ. ಇಟ್ಟ ತಕ್ಷಣ ಆತನಿಗೆ ಆಗಿರ್ತಕ್ಕಂಥ ಕುರುಬು ಏನಾಗುತ್ತಂತೆ, ಆ ಒಂದು ಗಾಯ ಏನಾಗುತ್ತಂತೆ, ವಾಸಿ ಆಗುತ್ತೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯಾರು ಆತನನ್ನ ದೃಷ್ಟಿ ಇಟ್ಟು ನೋಡ್ತಾರೋ ಅವರು ಪ್ರಕಾಶವನ್ನ ಹೊಂದುತ್ತಾರೆ. ಇವತ್ತು ನಾನು ನೀನು ಕೂಡ, ನನ್ನ ನಿನ್ನ ಜೀವಿತ ಕೂಡ ಯೇಸುವಿನ ಬಳಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಹೆಂಗಿದ್ದೀವಿ ನಮ್ಮ ಜೀವಿತ ಒಂದ್ಸರಿ ಆಲೋಚನೆ ಮಾಡಿ. ಬಂದಾದ ಮೇಲೆ ನಮ್ಮ ಜೀವಿತ ಯಾವ ರೀತಿಯಾಗಿ ಬದಲಾಗಿದೆ. ಅನೇಕ ಭಕ್ತರ ಜೀವಿತಗಳನ್ನ ನೋಡುವಾಗ ಯಾರು ಅವರು ದೃಷ್ಟಿ ಇಟ್ಟು ನೋಡಿದಾರೋ ಅವರ ಜೀವಿತದಲ್ಲಿ ಅವರು ಪ್ರಕಾಶವನ್ನ ಹೊಂದಿದ್ದಾರೆ. ಅದಕ್ಕಾಗಿ ಕಣ್ಣುಗಳು ಯಾರು ನೋಡ್ಬೇಕಂತೆ, ದೇವರನ್ನ ನೋಡಬೇಕು. ನಿನಗೆ ಕಣ್ಣು ಕೊಟ್ಟ ದೇವರನ್ನ ನೀನು ಸ್ತುತಿ ಮಾಡುವಾಗ, ನೀನು ನೋಡುವಾಗ ಸತ್ಯವೇದ ಹೇಳುತ್ತೆ, ನೀನು ಪ್ರಕಾಶವನ್ನ ಹೊಂದಿಕೊಳ್ಳುತ್ತೀಯ. ನೀನು ಯಾವ ವಿಷಯದಲ್ಲಿ ಬೇಜಾರು ಪಡುವಂತದ ಅವಶ್ಯಕತೆ ಇಲ್ಲವೇ ಇಲ್ಲ. ಈ ಹಿಜ್ಕೀಯ ಮಹಾರಾಜನಿಗೆ ದೇವರು ಹೇಳ್ತಾನೆ, ನಾನು ನಿನಗೆ 15 ವರ್ಷಗಳನ್ನು ಕೂಡಿಸಿ ಕೊಡ್ತೇನೆ. ಯಾರಾದ್ರೂ ಆಗತ್ರಿ ಕಾರ್ಯ? ಯಾವ ವ್ಯಕ್ತಿಯಿಂದ ಆದ್ರೂ ಆಗತ್ತಾ? ಆತನು ದೇವರಾಗಿದ್ದಾನೆ, ಆತನು ಕೊಡಲು ಶಕ್ತನಾಗಿರುವಂತ ದೇವರಾಗಿದ್ದಾನೆ. ಜ್ಞಾನದೀಪ ಗ್ರಂಥದಲ್ಲಿ 7ನೇ ಅಧ್ಯಾಯದಲ್ಲಿ 298ನೇ ಪೇಜಲ್ಲಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ನಿಮಗೆ ಮುಕ್ತಿ, ರಕ್ಷಣೆ, ಮೋಕ್ಷ ಬೇಕಾದಲ್ಲಿ ಯೇಸುವನ್ನ ಹಿಂಬಾಲಿಸಿರಿ. ಯೇಸುವಿನ ನಾಮವೇ ಹೊರತು ಬೇರೆ ಯಾವ ದೇವರ ನಾಮವೂ ಕೂಡ ನಿಮಗೆ ರಕ್ಷಣೆಯನ್ನ ಕೊಡುವುದೇ ಇಲ್ಲ. ಹಂಗೆ ಹೇಳೋದಕ್ಕೆ ಸಾಯಿಸ್ಬಿಟ್ರು, ಹಂಗೆ ಹೇಳೋದಕ್ಕೆ ಏನ್ ಮಾಡ್ಬಿಟ್ರು, ಸಾಯಿಸ್ಬಿಟ್ರು. ಇಲ್ಲಿ ಲೋಕದಲ್ಲಿರುವಂತ ಹೊಟ್ಟೆಪಾಡಿಗಾಗಿ ಏನೇನೇನೇನೋ ನಾವು ಮಾಡ್ತಾರೆ. ಅದೇ ಒಂದು ಕಲ್ಲಿನಿಂದ ಏನ್ ಮಾಡ್ತಾರೆ, ಮನೆಗೆ ಬಂಡೆಗಳನ್ನ ಹಾಕೊಂತಾರೆ. ಅದೇ ಕಲ್ಲಿನಿಂದ ಏನ್ ಮಾಡ್ತಾರೆ, ಬೇರೆ ಬೇರೆ ಮೇರೆಗಳನ್ನ ಹಾಕ್ತಾರೆ. ಕಲ್ಲು ಮೇರೆ ಹೊಲದಲ್ಲಿ ಇರುತ್ತಲ್ರಿ, ಮೇರೆಯನ್ನ ಹಾಕ್ತಾರೆ. ಅದೇ ಕಲ್ಲಿನಿಂದ ಬೇರೆ ಬೇರೆ ಕಾರ್ಯಗಳೆಲ್ಲ ಮಾಡ್ತಾರೆ. ಮತ್ತೆ ಅದೇ ಕಲ್ಲಿನಿಂದ ಒಂದು ಆಕಾರ ಕೊಟ್ಟು ಅದನ್ನೇ ದೇವ್ರ ಅಂತೇಳಿ ಏನ್ ಮಾಡ್ತಾರೆ, ಕೈ ಮುಗಿತಾರೆ, ಪೂಜೆ ಮಾಡ್ತಾರೆ. ಅದೇ ಕಲ್ಲು, ಕಲ್ಲೇ ಅದು, ಬೇರೆ ಅಲ್ಲ. ಅದ್ರ ಸಲುವಾಗಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಏನಂತೇಳಿ, ಮುಕ್ತಿ ಮೋಕ್ಷ ಕೊಡುವುದಕ್ಕೆ ಯೇಸು ಸ್ವಾಮಿ ಹೊರತಾಗಿ ಬೇರೆ ಯಾವ ನಾಮ ಮಾತ್ರ ಸರಿಸಾಟಿ ಬೀಳೋದಿಲ್ಲ. ಒಂದು ವೇಳೆ ನಾನು ಪ್ಯಾಲೆಸ್ತೇನಿನಲ್ಲಿ ಯೇಸು ಸ್ವಾಮಿ ಇದ್ದಿರುವಂತ ಕಾಲದಲ್ಲಿ ನಾನು ಇದ್ದಿದ್ರೆ ನಾನು ಆತನ ಪಾದಗಳನ್ನ ಕಣ್ಣೀರಿನಿಂದ ತೊಳೆಯುತ್ತಿರಲಿಲ್ಲ. ನಾನು ಆತನ ಪಾದಗಳನ್ನ ನನ್ನ ಹೃದಯದ ರಕ್ತದಿಂದ, ಅಂದ್ರೆ ನಾನು ಸಾಯ್ತಿದ್ದೆ ಅದಕ್ಕೋಸ್ಕರವಾಗಿ ಅಂತೇಳಿ ಅಂತ ಭಕ್ತಿಯ ಮಾತುಗಳನ್ನು ಯಾರು ಹೇಳಿದ್ದಾರೆ, ಸ್ವಾಮಿ ವಿವೇಕಾನಂದ ಅವರು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಹಿಜ್ಕೀಯನು ದೇವರಿಗೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಕಣ್ಣೀರಿನಿಂದ ದೇವರನ್ನ ಪ್ರಾರ್ಥಿಸ್ತಾ ಇದ್ದೇನೆ, ಮನವಿಡ್ತಾ ಇದ್ದೇನೆ, ದೇವರೇ ನಾನು ಮಾಡಿದ ಕಾರ್ಯಗಳನ್ನ ನೀನು ನೆನಪು ಮಾಡಿಕೋ. ದೇವರೇ ಈ ಕಷ್ಟದ ಸಮಯದಲ್ಲಿ ನಾನು ಮನುಷ್ಯರನ್ನ ನೋಡ್ತಾ ಇಲ್ಲ, ನಾನು ಅರಸನಾಗಿದ್ದೇನೆ, ರಾಜನಾಗಿದ್ದೇನೆ, ನನ್ನ ಬಳಿಗೆ ಅನೇಕ ಜನರು ಡಾಕ್ಟರ್ಗಳು ಬರ್ತಾರೆ, ಆದ್ರೆ ಆ ವೈದ್ಯರಿಂದ ಕೆಲಸ ಆಗೋದಿಲ್ಲ, ನಾನು ಮಾತ್ರ ನಿನ್ನನ್ನ ನೋಡುವವನಾಗಿದ್ದೇನೆ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ಇಮ್ಮಿಡಿಯೇಟ್ ಆಗಿ ಆತನ ಪ್ರಾರ್ಥನೆಯನ್ನ ಕೇಳಿ ಆತನಿಗೆ ಸ್ವಸ್ಥತೆಯನ್ನ ಕೊಟ್ಟರು. ಮತ್ತೆ ಹೇಳ್ತಾ ಇದೆ ವಾಕ್ಯ, ನಾಡದು ನೀನು ಆಲಯಕ್ಕೆ ಬಂದು ಕಾಣ್ತೀಯ ನನ್ನ ಎಂಬುದಾಗಿ. ಆಲಯಕ್ಕೆ ಬರುವಂತದ್ದು ಬಹಳ ಮುಖ್ಯ. ದೇವರ ಆಲಯದಲ್ಲಿ, ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಿಯಲ್ಲಿ, ಆ ಒಂದು ಸ್ಥಳದಲ್ಲಿ ದೇವರನ್ನು ಸ್ತುತಿಸುವಂಥದ್ದು ಬಹಳ ಮುಖ್ಯ ಪ್ರಿಯರು. ದೇವರ ವಾಕ್ಯ ಹೇಳ್ತಾ ಇದೆ, ಆ ಹಿಜ್ಕೀಯನು ಕಷ್ಟದ ಕಾಲದಲ್ಲಿ, ಅನಾರೋಗ್ಯದ ಕಾಲದಲ್ಲಿ, ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಯ ಕಾಲದ ಮಧ್ಯದಲ್ಲಿ ದೇವರನ್ನ ನೋಡ್ತಾ ಇದ್ದಾನೆ. ದೇವರನ್ನ ನೋಡಿದಂಥವರು ಏನಾಗಲ್ಲ, ನಾಚಿಕೆಗೆ ಒಳಗಾಗುವುದಿಲ್ಲ. ದೇವರನ್ನ ನೋಡಿದಂಥವರ ಜೀವಿತದಲ್ಲಿ ಮೇಲೆ ಆಗುತ್ತದೆ ಹೊರತಾಗಿ ಕೇಡು ಎನ್ನುವಂಥದ್ದು ಬರುವುದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ಕೆಲವು ಮನುಷ್ಯರು ನಿಮಗೆ ಕೇಡು ಮಾಡ್ಬೇಕಂತೇಳಿ ಅಂದುಕೊಂಡಿರ್ತಾರೆ. ಅವ್ರು ಕೇಡು ಮಾಡಿರ್ತಾರೆ, ಆದ್ರೆ ಆ ಕೇಡನ್ನು ಕೂಡ ದೇವರು ನಿನಗೆ ಮೇಲಾಗಿ ಮಾರ್ಪಡಿಸ್ತಾನೆ ಪ್ರಿಯರೇ. ಕೇಡು ಆಗ್ತಾ ಇದೆ ಅಂತ ನೀ ಅಂದ್ಕೊಳ್ತಾ ಇರ್ತೀಯ, ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಜೀವಿತದಲ್ಲಿ ಕೇಳಲ್ಲ, ನಿನ್ನ ಜೀವಿತದಲ್ಲಿ ಮೇಲೆ ಆಗುತ್ತದೆ. ಯಾಕಂದ್ರೆ ಸೃಷ್ಟಿಕರ್ತನಾದ ದೇವರನ್ನ ನೀನು ಕಂಡುಕೊಂಡಂತ ವ್ಯಕ್ತಿಯಾಗಿದ್ದೀಯ. ಎಲ್ಲ ಒಳ್ಳೆಯದೇ ಗುರುದೇವ, ನಿನ್ನ ಪ್ರೀತಿಸಿದ ನನಗೆ ಎಲ್ಲ ಗುರುದೇವ, ನಿನ್ನ ಪ್ರೀತಿಸಿದ ನನಗೆ. ಓ ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು
ಕಣ್ಣ ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಬಯಸಲಿಲ್ಲ, ನೀ ನನಗಾಗಿಟ್ಟಿದನು ಎಲ್ಲ ಒಳ್ಳೆಯದೇ ಯಾರು ದೇವ, ನಿನ್ನ ಪ್ರೀತಿಸಿದ ನನಗೆ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 6ನೇ ವಾಕ್ಯದಲ್ಲಿ, ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನ ಕೂಡಿಸುತ್ತೇನೆ. ಎಷ್ಟು ವರ್ಷಗಳನ್ನ ದೇವರು ಕೂಡಿಸಿದ್ರೆ? 15 ವರ್ಷಗಳು. 15 ವರ್ಷಗಳು ವೈದ್ಯರು ಕೂಡ್ಸಕ್ಕಾಗಲ್ಲ. 15 ವರ್ಷಗಳು ವೈದ್ಯರು ಕೂಡಿಸೋದಕ್ಕೆ ಸಾಧ್ಯನೇ ಇಲ್ಲ ಪ್ರೇಯರ್. ಯಾಕಂದ್ರೆ ದೇವರು ಸೃಷ್ಟಿಕರ್ತನಾಗಿರುವಂತಹ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರ್ಯದ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೆನು. ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿಯೂ ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನೆಂಬುದಾಗಿ ನಿನ್ನ ಪೂರ್ವಿಕನ ದೇವರಾಗಿರುವ ದಾವೀದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆ ಎಂದು ತಿಳಿಸಿ ಎಂದು ಆಜ್ಞಾಪಿಸಿದನು. ಸತ್ಯವೇದದಲ್ಲಿ ನಾವು ನೋಡುವಾಗ ಭಕ್ತರ ಜೀವಿತಗಳು ಪ್ರಕಾಶ ಹೊಂದಿರುವಂಥದ್ದು ಯಾವಾಗ? ದೇವರನ್ನ ಅವರು ದೃಷ್ಟಿ ಇಟ್ಟು ನೋಡಿದಾಗ. ದೇವರನ್ನ ನೋಡಿದಂಥವ್ರು ಯಾರು ಕೂಡ ಏನಾಗಲ್ಲ, ಕೈ ಬಿಡಲ್ಪಡುವುದಿಲ್ಲ. ಎರಡನೇದಾಗಿ ಒಂದು ವಿಷಯವನ್ನು ಹೇಳುತ್ತೇನೆ. ಲೂಕನ ಬರೆದ ಸುವಾರ್ತೆ ಕಡೆಗೆ ನೀವು ಬಂದ್ರೆ, ಒಬ್ಬ ವ್ಯಕ್ತಿ ಕೊನೆಯ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾನೆ. 23ನೇ ಅಧ್ಯಾಯ 39ನೇ ವಾಕ್ಯ. ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಹೆದರುವುದಿಲ್ಲವು. ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿ, ಯೇಸುವೇ, ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಲೋಕಕ್ಕೆ ಬಂದಿರುವಂತದ್ದು ಯಾವ ಕಾರಣಕ್ಕಾಗಿ? ಸಾಯುವುದಕ್ಕಾಗಿ, ಯಜ್ಞವಾಗುವುದಕ್ಕಾಗಿ, ನಮ್ಮ ಪಾಪಗಳನ್ನ ಬಿಡಿಸುವುದಕ್ಕಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸತ್ರ ಮಾತ್ರ, ಯೇಸು ಸ್ವಾಮಿ ತನ್ನ ರಕ್ತವನ್ನ ಕೊಟ್ಟರೆ ಮಾತ್ರ ನಮಗೆ ರಕ್ಷಣೆ ಇದೆ. ಹಲ್ಲೆಲೂಯಾ. ಲೋಕಸ್ಥರು ನೋಡ್ರಿ, ಯಾವುದೋ ಒಂದು ಪ್ರಾಣಿಯನ್ನ ಕಟ್ ಮಾಡ್ತಾರೆ. ಹಲ್ಲೆಲೂಯಾ. ಯಾವುದೋ ಒಂದು ಪ್ರಾಣಿಯನ್ನ ಏನ್ ಮಾಡ್ತಾರೆ? ಕಟ್ ಮಾಡಿ ಆ ರಕ್ತವನ್ನ ಏನ್ ಮಾಡ್ತಾರೆ? ಚಿಮುಕಿಸ್ತಾರೆ. ಆ ಮನುಷ್ಯ, ಪ್ರಾಣಿಗಳ ರಕ್ತವಾಗ್ಲಿ, ಪಕ್ಷಿಗಳ ರಕ್ತವಾಗ್ಲಿ, ಇನ್ನೊಂದು ರಕ್ತವಾಗ್ಲಿ ಮುಕ್ತಿ ಮನುಷ್ಯನಿಗೆ ಕೊಡುವುದಿಲ್ಲ. ಒಂದೇ ಒಂದು ರಕ್ತ. ಯಾರ ರಕ್ತ ಅದು? ದೇವಕುಮಾರನ ರಕ್ತ, ಯೇಸು ಕ್ರಿಸ್ತನ ರಕ್ತ. ಆತನು ಬರುವುದಕ್ಕಿಂತ ಮುಂಚಿತವಾಗಿ ಎಲ್ಲ ಪ್ರಾಣಿ ಪಕ್ಷಿಗಳ ರಕ್ತ ಏನಾಗ್ತಾ ಇತ್ತು? ಪಾಪಗಳ ಕ್ಷಮೆಗಾಗಿ 1 ವರ್ಷಕ್ಕೆ ಒಂದ್ಸಾರಿ ಅವ್ರು ಖಂಡಿತವಾಗಿ ಮಾಡಲೇಬೇಕಾಗಿತ್ತು. ಇಲ್ಲಿ ಕೂಡ ಭಾರತ ದೇಶದಲ್ಲಿ ನಾವು ನೋಡುತ್ತೇವೆ, ದೇವ್ರಂತ ಮಾಡ್ತಾರೆ, ತಿಂಗಳು ಮಾಡ್ತಾರೆ. ಏನ್ ಮಾಡ್ತಾರೆ? ವರ್ಷಕ್ಕೆ ಒಮ್ಮೆ ಮಾಡ್ತಾರೆ. ಯಾಕೆ ಮಾಡ್ತಾರ? ಏನೋ ಒಳ್ಳೇದಾಗ್ತಂತೇಳಿ ಮಾಡ್ತಾರ. ವರ್ಷಕ್ಕೊಮ್ಮೆ ಮುಳುಗ್ತಾರ ನೀರಲ್ಲಿ. ಯಾಕೆ ಮುಳುಗ್ತಾರ? ಪೀಡ. ವರ್ಷಕ್ಕೊಮ್ಮೆ ಅವು ಯಾವಾಗ? ಯೇಸು ಸ್ವಾಮಿ ಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲ್ ದೇಶದಲ್ಲಿ, ಇಸ್ರಾಯೇಲ್ ಸಂಸ್ಕೃತಿಯಲ್ಲಿ ದೇವರು ಆ ರೀತಿಯಾಗಿ ಹೇಳಿದ್ದಾರೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರು ಹೇಳ್ತಾ ಇದ್ದಾನೆ, ಯಾವಾಗ ಯೇಸು ಬಂದು ಆತನು ಯಜ್ಞವಾದಾಗ ಆಯ್ತು, ಎಲ್ಲ ಮುಗಿತು. ಪಾಪಗಳಿಗೆ ಏನಾಯ್ತು? ಪ್ರಾಯಶ್ಚಿತ್ತ ದೇವರು ತನ್ನ ರಕ್ತದ ಮೂಲಕವಾಗಿ ಕೊಟ್ಟು ಬಿಟ್ಟ. ಹಲ್ಲೆಲೂಯಾ. ಆತನ ರಕ್ತ ಮಾತ್ರ ಪಾಪಗಳಿಗೆ ಬೇಕಾಗಿರುವಂತದ್ದು. ಅದು ಪಾಪದ ಬೆಲೆಯನ್ನ ಯೇಸು ತೆತ್ತನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಯಜ್ಞವಾಗುವಂತಹ ಸಮಯದಲ್ಲಿ ಆತನು ಶಿಲುಬೆಯ ಮೇಲೆ ಇರಬೇಕಾದ್ರೆ ಎಡಗಡೆ ಒಬ್ಬ ಕಳ್ಳನಿದ್ದಾನೆ, ಬಲಗಡೆಗೆ ಒಬ್ಬ ಕಳ್ಳನನ್ನ ಹಾಕಿದ್ದಾರೆ. ವಾಕ್ಯ ಹೇಳ್ತಾ ಇದೆ, ದುಷ್ಕರ್ಮಿಗಳ ಮಧ್ಯದಲ್ಲಿ ಆತನು ಹಾಕಲ್ಪಟ್ಟಿದ್ದಾನೆ. ಆತನು ಯಾವ ತಪ್ಪು ಮಾಡಿಲ್ಲ, ಯಾವ ವಂಚನೆಯೂ ಮಾಡಿಲ್ಲ. ಆತನು ಶಿಲುಬೆ ಹೊಂದುವುದಕ್ಕೆ ಯೋಗ್ಯವಾದಂತ ಯಾವ ತಪ್ಪನ್ನು ಕೂಡ ಆತ ಮಾಡೇ ಇಲ್ಲ. ಆದ್ರೂ ಕೂಡ ಆತನನ್ನು ಶಿಲುಬೆ ಮೇಲೆ ಹಾಕಿದ್ದಾರೆ. ಸತ್ಯವೇದ ಹೇಳ್ತಾ ಇದೆ, ಎಡಗಡೆಗೆ ಕಳ್ಳ, ಬಲಗಡೆ ಕಳ್ಳ, ಇಬ್ಬರು ದೃಷ್ಟಿ ಇಟ್ಟು ಆತನನ್ನು ನೋಡ್ತಾ ಇದಾರಂತೆ. ಏನ್ ಮಾಡ್ತಾ ಇದಾರ? ಬಹಳ ಸರಿ ಕೇಳಿದ್ವಿ, ಅವ್ರ ಮನೆಗೆ ಕಳ್ಳತನಕ್ಕೆ ಹೋದಾಗ
ಏನ್ ಮಾಡಿವಿ? ಅನೇಕ ಸಾರಿ ಏಸಪ್ಪ ಹಂಗ ಮಾಡ್ಯಾನ, ಹಿಂಗ ಮಾಡ್ಯಾನ, ಅದು ಮಾಡ್ಯಾನ, ಇದು ಮಾಡ್ಯಾನ ಜಗ್ಗಿ ಬರೀ ಕೇಳಿವಿ. ಇವಾಗ ಯಾಕೈತೆ ಏನು ಮಾಡವಲ್ಲ ಅಂತೇಳಿ ಎಡಗಡೆ ಇರ್ತಕ್ಕಂಥ ಕಳ್ಳ ಏನ್ ಮಾಡ್ತಾ ಇದ್ದಾನೆ? ಸ್ವಾಮಿ ನೀನ್ ದೇವ್ರಲ್ಲ, ನೀನು ಏಸು ಸ್ವಾಮಿ ರಕ್ಷಕಲ್ಲ, ನಿನ್ನನ್ನು ನೀನು ರಕ್ಷಣೆಯನ್ನ ಮಾಡ್ಕೋ. ಮಳೆಗಳು ಹೊಡೆದಾರಲ್ಲ, ಆ ಮಳೆಗಳೆಲ್ಲ ಕಿತ್ತೋಗ್ಲಂತ ಹೇಳು, ಕಾಲುಗಳ ಮಳೆಗಳೆಲ್ಲ ಕಿತ್ತೋಗ್ಲಂತ ಹೇಳು, ಆ ಶಿಲುಬೆಯಿಂದ ನೀನು ಕೆಳಗಡೆ ಇಳಿದು ಬಂದ್ಬಿಡು, ನಮ್ಮನ್ನು ಕೂಡ ರಕ್ಷಣೆ ಮಾಡಂತೇಳಿ ಎಡಗಡೆ ಇರುವಂತವನು ಬಲಗಡೆ ಇರುವಂತ ಇಬ್ರು ಹೇಳ್ತಾ ಇದ್ದಾರೆ ಒಂದು ಸಮಯ. ಸ್ವಲ್ಪ ಹೊತ್ತಾದ ಬಳಿಕ ಎಡಗಡೆ ಇರುವಂತವನಿಗೆ ನೋವು ತಡ್ಕೊಳಕ್ ಆಗದೆ ಕಿರ್ತಾ ಇದ್ದಾನೆ, ಅನಿಸ್ತಾ ಇದ್ದಾನೆ, ಬಿಡುಗಡೆ ಮಾಡಿ ನಮ್ಮನ್ನ ಅಂತೇಳಿ. ಆದ್ರೆ ಬಲಗಡೆ ಇರುವಂತವನು ತನ್ನನ್ನು ತಾನು ನೋಡಿಕೊಂಡು ಯೇಸುವನ್ನ ಕೂಡ ನೋಡಿ ಹೇಳ್ತಾ ಇದ್ದಾನೆ, ಸ್ವಾಮಿ ಏನು ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಪುನಃ ಭೂಲೋಕಕ್ಕೆ ಬರುತ್ತೆ, ಬರುವಾಗ ನನ್ನನ್ನು ನೀನು ನೆನೆಸಿಕೋ. ಯೇಸು ಹೋಗಿದ್ದಾರೆ ಎಲ್ಲಿಗೆ? ಪರಲೋಕಕ್ಕೆ. ಪುನಃ ಆತನು ಈ ಲೋಕಕ್ಕೆ ಬರುತ್ತಾನೆ. 1000 ವರ್ಷಗಳವರೆಗೆ ರಾಜ್ಯವನ್ನು ಈ ಲೋಕದಲ್ಲಿ ಆತನು ಆಳ್ತಾನೆ. ಆ ಹೊತ್ತಿನ ದಿನ ಯಾರಿರ್ತಾರೆ ಅಧಿಕಾರ ಸ್ಥಾನದಲ್ಲಿ? ನಂಬಿದಂತ ಭಕ್ತರಾಗಿರುವಂತ ನಾವು, ನೀವುಗಳು ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸುವನ್ನ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ತನ್ನ ಜೀವಿತದ ಕೊನೆ ಗಳಿಗೆಯಲ್ಲಿ ನೋಡ್ತಾ ಇದ್ದಾನೆ ದೃಷ್ಟಿ ಇಟ್ಟು. ಆತನು ಬೇಡಿರುವಂತದ್ದು ಒಂದೇ. ಏನನ್ನ ಬೇಡಿದಾತ? ಏನನ್ನ ಬೇಡಿದ? ಸ್ವಾಮಿ ನಾವು ಖಂಡಿತವಾಗಿ ತಪ್ಪು ಮಾಡಿದ ಕಾರಣಕ್ಕಾಗಿ ನಾವು ಈ ಶಿಕ್ಷೆಗೆ ಒಳಗಾಗಿದ್ದೇವೆ. ಆದರೆ ನೀನು ಯಾವ ತಪ್ಪನ್ನು ಕೂಡ ನೀನು ಮಾಡಿಲ್ಲ, ಯಾವ ಆ ಶಿಕ್ಷೆ ನಿನಗೆ ತಕ್ಕದ್ದು ಅಲ್ವೇ ಅಲ್ಲ ಅಂತೇಳಿ ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡು ಏನ್ ಮಾಡ್ತಾ ಇದ್ದಾನೆ? ಯೇಸುವನ್ನ ನೋಡ್ತಾ ಹೇಳ್ತಾ ಇದ್ದಾನೆ. ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅವಾಗ ಏನಂತೇಳಿ, ನನ್ನ ರಾಜ್ಯವನ್ನ ಪಡೆದುಕೊಂಡು ನಾನು ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಸ್ವಾಮಿಯನ್ನ ಕೇಳಿದಾಗ ಸ್ವಾಮಿ ಏನಂತ ಹೇಳ್ತಾ ಇದ್ದಾರೆ ನೋಡ್ರಿ ಅಲ್ಲಿ. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಅವನು ಏನೆಲ್ಲ ಮಾಡಿದಾನೆ? ಅನೇಕ ಮನೆಗಳನ್ನು ದೋಚಿದ್ದಾನೆ, ಅನೇಕರ ಹಣವನ್ನ ಬಂಗಾರವನ್ನ ದೋಚಿದ್ದಾನೆ, ಏನೇನು ಕೆಟ್ಟ ಕಾರ್ಯಗಳು ಮಾಡ್ಯಾನೋ, ಏನೇನು ಕೊಲೆ ಮಾಡ್ಯಾನೋ. ಆ ಒಂದು ಕಳ್ಳತನ ಮಾಡುವಂತ ಸಂದರ್ಭದಾಗ ಯಾರಾದ್ರೂ ಅಡ್ಡ ಬಂದ್ರೆ ಕೊಲೆ ಮಾಡಿರ್ತಾರೆ, ಅದಕ್ಕೂ ಕೂಡ ಏಸೋದಿಲ್ಲ ಅವರು ಕಳ್ಳತನ ಮಾಡೋರು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕಳ್ಳ ಯಾವಾಗ ಯೇಸು ಮಾತ್ರ ದೇವರು, ಯೇಸು ಮಾತ್ರ ರಕ್ಷಕ, ಯೇಸು ಮಾತ್ರ ಪಾಪಗಳನ್ನು ಕ್ಷಮಿಸಬಲ್ಲ, ಯೇಸು ಪುನಃ 2ನೇ ಸಾರಿ ಈ ಲೋಕಕ್ಕೆ ಬರ್ತಾನೆ ಅಂತೇಳಿ ಗ್ರಹಿಸಿದ್ರು, ತನ್ನನ್ನು ತಾನು ಗ್ರಹಿಸಿಕೊಂಡಾಗ ದೇವರು ಅವನ ಪಾಪಗಳನ್ನು ಏನ್ ಮಾಡಿದ್ರಿ? ಕ್ಷಮಿಸಿದ್ರು. ಅದರ ಸಲುವಾಗಿ ಬಸವಣ್ಣವರು ಹೇಳ್ತಾರೆ ಏನಂತೇಳಿ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಟ್ಟಿಗೆ ದೇವರು ದೇವರಲ್ಲ. ಕಾಶಿ, ಶ್ರೀಶೈಲ, ಇನ್ನು ರಾಮೇಶ್ವರ, ಇನ್ನು ಬೇರೆ ಬೇರೆ ಇರ್ತಕ್ಕಂಥ ಅಷ್ಟತೀರ್ಥಂಕಗಳಲ್ಲಿರುವ ದೇವರು ದೇವರೇ ಅಲ್ಲ. ತನ್ನನ್ನು ತಾನು ಅರಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ಅದನ್ನು ಕೂಡ ವೈಕೊಂಡ್ರೆ ಕಳಿಸ್ಬಿಟ್ರು. ಬಸವಣ್ಣ ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ಲ, ಆತನನ್ನು ಕೂಡ ಸಾಯಿಸಿದ್ರು. ಸಮಾಜದಲ್ಲಿ ಇರ್ತಕ್ಕಂಥ ಜನರು ಏನ್ ಮಾಡಲ್ರಿ? ಸತ್ಯ ಹೇಳಿದ್ರೆ ಕಿಡಿಕಾಡ್ತಾರೆ. ಯಾಕಂದ್ರೆ ಅವ್ರು ತಪ್ಪಾದ ಮಾರ್ಗದಲ್ಲಿ ನಡೀತಾ ಇರ್ತಾರೆ. ಆ ಕಲ್ಲು ಕಟ್ಟಿಗೆ ಇನ್ನೊಂದು ಮುನ್ನೋದ್ರಿಂದ ಮಾಡಿರುವಂತದ್ದು, ಅವ್ರು ಏನ್ ತಪ್ಪು ಮಾಡಿದ್ರು ಅದೇನು ಮಾಡಲ್ಲ, ಜೀವ ಇಲ್ಲಾಡ್ತಾರೆ. ಅವ್ರು ಏನು ಮಾಡಿದ್ರು ಏನು ಕೀಯನಲ್ಲ ಕಿಸ್ಕಲ್ಲ, ಕಿಸ್ಕಲ್ಲ. ಅದ್ರಂಗ ಇವ್ರಿಗೆ ಅದೇ ಬೇಕಾಗಿರೋದು. ಇವ್ರು ಬರೀ ತಪ್ಪೇ ಮಾಡ್ತಾ ಇರ್ತಾರೆ, ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆದ್ರೆ ಯೇಸುವಿನ ಬಳಿಗೆ ಬರಬೇಕಾದ್ರೆ ಗಟ್ಸ್ ಬೇಕು, ಧೈರ್ಯ ಬೇಕು, ಬಲ ಬೇಕು. ಆತನ ಬಳಿಗೆ ಬಂದ್ಮೇಲೆ ತಪ್ಪು ಮಾಡಕ್ಕೆ ಜನರು ಹೆದರ್ತಾರೆ. ಯಾಕೆ ಹೇಳ್ರಿ? ಆತನು ಲೆಕ್ಕ ಕೇಳುವ ದೇವರಾಗಿದ್ದಾನೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ವ್ಯಕ್ತಿ ಯಾವಾಗ ಯೇಸುವನ್ನ ದೃಷ್ಟಿ ಇಟ್ಟು ನೋಡ್ತಾ ಇದ್ದಾನೋ ದೇವರು ಆತನಿಗೆ ಮೋಕ್ಷವನ್ನ ಕೊಟ್ಟರು. ಪ್ರಿಯರು ಏನ್ ಕೊಟ್ರಂತೆ? ಮೋಕ್ಷವನ್ನ. ಇವತ್ತೇ ಪರದೇಶಿಯಲ್ಲಿ ನೀನು ಇರ್ತೀಯ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಪರದೇಶಿಯ ಒಂದು ಆಶೀರ್ವಾದವನ್ನ, ಪರಲೋಕಕ್ಕೆ ಹೋಗುವಂತ ಆಶೀರ್ವಾದವನ್ನ ಬಲಗಡೆ ಇರ್ತಕ್ಕಂಥ ಕಳ್ಳ ಹೊಂದಿಕೊಂಡ, ಎಡಗಡೆ ಇರ್ತಕ್ಕಂಥ ಕಳ್ಳ ಹೊಂದಿಕೊಳ್ಳಲಿಲ್ಲ. ಯಾಕೆ ಹೊಂದಿಕೊಳ್ಳಲಿಲ್ಲ ಹೇಳ್ರಿ? ತನ್ನನ್ನು ತಾನು ಅವನು ನೋಡಿಕೊಳ್ಳಲಿಲ್ಲ. ತನ್ನನ್ನು ತಾನು ಎಲ್ಲಿಂದ ಬಂದಿದ್ದೇನೆ, ತಾನು ಏನಾಗಿದ್ದೀನಿ ಎಂಬುದಾಗಿ ನೋಡ್ಕೋಬೇಕು. ಹಲ್ಲೆಲೂಯಾ. ಯಾವ ಜಾತಿ ಮತ್ತು ಧರ್ಮ ಕುಲಗಳು ಯಾವ ಪರಲೋಕ ಸ್ವರ್ಗಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡೋದಿಲ್ಲ. ಯಾರು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡ್ತಾನೋ ಆತನ ಕುಲ ಮತ ಧರ್ಮ ಯಾವುದೇ ಆಗಿರಲಿ, ಆ ವ್ಯಕ್ತಿ ಏನಾಗ್ತಾನಂತೆ? ಪರಲೋಕಕ್ಕೆ ಬಾಧ್ಯಸ್ಥನಾಗ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೃಷ್ಟಿ ಇಟ್ಟು ನೋಡಿದಂತ ಬಲಗಡೆ ಇರ್ತಕ್ಕಂಥ ಕಳ್ಳನಿಗೆ ದೇವರು ಆಶೀರ್ವಾದ ಮಾಡಿದ. ಏನ್ ಆಶೀರ್ವಾದ ಮಾಡಿದರೆ?
ಪರಲೋಕದ ಆಶೀರ್ವಾದ, ಪರದೇಶಿಯಲ್ಲಿ ಇರುವಂತಹ ಆಶೀರ್ವಾದ. ಆತನನ್ನ ಕರೆದುಕೊಂಡು ಏನ್ ಮಾಡಿದ, ಪರದೇಶಿಗೆ ಸ್ವಾಮಿಯವರು ಹೊರಟು ಹೋದರು. ಬೇರೆ ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ರೇಣುಕಮ್ಮ ಟೀಚರ್ ಬಗ್ಗೆ ನೀವು ಕೇಳಿದ್ದೀರಿ, ಅಂಗನವಾಡಿ ಕೇಳಿರಾ? ಅವ್ರು ಬಂದರು 10 ವರ್ಷಗಳ ಕಾಲ ಮಕ್ಕಳಾಗಲಾರದ ಸ್ಥಿತಿಯಲ್ಲಿರುವಂಥವ್ರು. ಹಲ್ಲೆಲೂಯಾ. ಅವರು ಬಂದರು, ಅವ್ರಿಗೆ ಹೇಳಿದ ಒಂದೇ ಮಾತು ಏನಂತೇಳಿ, ದೇವರ ದೃಷ್ಟಿ ಇಟ್ಟು ನೋಡ್ರಿ, ನಮ್ಮನ್ನು ನೋಡ್ಬೇಡ್ರಿ, ನಾವು ಮನುಷ್ಯರು. ಹಲ್ಲೆಲೂಯಾ. ದೇವ್ರನ್ನ ನೋಡ್ರಿ, ದೇವ್ರ ಕಾರ್ಯ ಮಾಡ್ತಾನ ಅಂತೇಳಿ 10 ವರ್ಷಗಳು ಮಕ್ಕಳಾಗಲಾರದ ಸ್ಥಿತಿಯಲ್ಲಿರ್ತಕ್ಕಂಥ ಆಕೆ ದೇವರನ್ನು ನೋಡಿದ್ಲು, ದೇವರಲ್ಲಿ ವಿಶ್ವಾಸ ಇಟ್ಲು. ಮತ್ತೆ ಪುನಃ ಡಾಕ್ಟರ್ ಬಳಿಗೆ ಹೋದಾಗ ಡಾಕ್ಟರ್ ಹೇಳೋದು, ಇಲ್ಲ ನಿಮ್ಮ ಮಕ್ಕಳು ಆಗಲ್ಲ, ಇದು ಕೂಡ ಏನಾಗುತ್ತೆ, ಫೇಲ್ ಆಗುತ್ತೆ ಅಂತೇಳಿ. ಹಲ್ಲೆಲೂಯಾ. ಅವಾಗ ಅವ್ರಿಗೆ ಹೇಳಿರುವಂಥದ್ದು ಒಂದೇ ಮಾತು, ಗರ್ಭಫಲ ಪಂಕ್ತಿಯಲ್ಲಿ ಪಾಲ್ಗೊಂಡ್ರು, ಒಳ್ಳೆಯ ಯೇಸುವಿನ ಮಾತುಗಳನ್ನ ಕೇಳಿದ್ರು, ಅದರಲ್ಲಿ ನಂಬಿಕೆ ಇಟ್ಟರು, ವಿಶ್ವಾಸ ಇಟ್ಟರು, ದೇವರನ್ನು ನೋಡಿದ್ರು. ಅದ್ಭುತವಾಗಿ ವೈದ್ಯರೇ ಆಶ್ಚರ್ಯ ಪಡುವ ರೀತಿಯಲ್ಲಿ ಇವತ್ತಿನ ದಿನ 2 ಮಕ್ಕಳಿಗೆ ದೇವರು ಏನ್ ಮಾಡಿದನ್ರಿ, ಅನುಗ್ರಹ ಮಾಡುವಂತವರಿಗೆ ಕೃಪೆ ತೋರಿಸಿದ್ದಾನೆ. ಹಲ್ಲೆಲೂಯಾ. ಮೊದಲನೇದಾಗಿ ಗಂಡು, ಎರಡನೇದಾಗಿ ಹೆಣ್ಣು ಮಗಳು. ಹಲ್ಲೆಲೂಯಾ. ಯಾರು ದೇವರ ದೃಷ್ಟಿ ಇಟ್ಟು, ದೇವ್ರನ್ನ ದೃಷ್ಟಿ ಇಟ್ಟು ನೋಡ್ತಾರೋ ಅವರಿಗೆ ಪ್ರಕಾಶ ಎನ್ನುವಂಥದ್ದು ಇದೆ. ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಸಾವಿರಾರು ಸಾಕ್ಷಿಗಳಿದಾವ. ದೇವರನ್ನ ನೋಡಿದಂಥವರು ಅವರ ಜೀವಿತದಲ್ಲಿ ಬೆಳಕೆ ಬಂದಿದೆ, ಸ್ವಸ್ಥತೆ ಬಂದಿದೆ, ಬಿಡುಗಡೆ ಬಂದಿದೆ, ಆಶೀರ್ವಾದ ಬಂದಿದೆ, ಅವರ ಕತ್ತಲೆ ಎಲ್ಲ ಹೊರಟು ಹೋಗಿದೆ. ಪ್ರೇರೆ ನಾವು ಸಂಪೂರ್ಣವಾಗಿ ಪೂರ್ಣ ಮನಸ್ಸಿನಿಂದ, ದೇವರ ವಾಕ್ಯ ಹೇಳುತ್ತೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರಂತೆ. ಮತ್ತ 5:8 ಏನಂತೇಳಿ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ದೇವರು ನೋಡ್ಬೇಕಾದ್ರೆ ನಿರ್ಮಲವಾದಂತ ಮನಸ್ಸು ಬೇಕು. ಎಲ್ಲ ಬೇರೆ ಬೇರೆ ಎಲ್ಲ ತುಂಬಿಕೊಂಡು ದೇವ್ರು ನೋಡೋಕೆ ಆಗಲ್ಲ. ಒಳ್ಳೆಯ ಮನಸ್ಸಾಕ್ಷಿಯ ಜೀವಿತ ನಮಗೆ ಅವಶ್ಯಕ. ಅದರ ಸಲುವಾಗಿ ಇನ್ನು ಯಾರು ನೀವು ಇನ್ನು ದೀಕ್ಷೆ ತಗೊಂಡಿಲ್ಲ, ಮೊದಲೇನ್ ಮಾಡ್ರಿ, ದೀಕ್ಷೆ ತಗೊಳ್ರಿ, ದೇವ್ರ ಮಕ್ಕಳಾಗ್ರಿ. ಯಾವಾಗ ನೀವು ನಂಬುತ್ತೀಯೋ, ನಂಬಿದ ಮೇಲೆ ನೀನು ರಕ್ಷಣೆ ಹೊಂದುವುದಕ್ಕಾಗಿ ದೀಕ್ಷೆಯನ್ನ ತೆಗೆದುಕೊಂಡು ಆತನ ಮಗಳಾಗ್ತೀಯೋ, ಆಯ್ತು, ಪರಲೋಕದಲ್ಲಿ ಒಂದು ಸೀಟ್ ನಿಮಗೋಸ್ಕರವಾಗಿ ದೇವರು ಕಾದು ಇರಿಸಿರ್ತಾನೆ. ಹಲ್ಲೆಲೂಯಾ. ಸೀಟ್ ಹಾಕಿದ ಮೇಲೆ ಯಾರು ತೆಗೆಯೋ ಚಾನ್ಸ್? ಹಲ್ಲೆಲೂಯಾ. ಸೀಟ್ ಹಾಕಿದ ಮೇಲೆ ಆ ಸೀಟ್ ನಿಂದೇ. ಹಲ್ಲೆಲೂಯಾ. ಬೇರೆಯವ್ರು ಬಂದು ಎಲ್ಲರೂ ಯಾಕೆ ಹೋಗ್ಯಾರ, ಏನ್ ಮಾಡ್ಯಾರ, ಅವ್ರು ಗುರ್ತಿಟ್ಟಾರ. ಆ ಗುರ್ತು ಯಾವ್ದು? ನಿಂಗೆ ದೀಕ್ಷಾ ಸ್ಥಾನ. ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವರನ್ನ ದೃಷ್ಟಿ ಇಟ್ಟು ನೀನು ನಾನು ನೋಡುವುದಾದರೆ, ದೇವರ ವಾಕ್ಯ ಹೇಳುತ್ತೆ, ನನ್ನ ನಿನ್ನ ಜೀವಿತದಲ್ಲಿ ಒಂದು ಪ್ರಕಾಶ ಇದೆ, ಒಂದು ಆಶೀರ್ವಾದ ಇದೆ, ನನ್ನ ನಿನ್ನ ಜೀವಿತದಲ್ಲಿ ಒಂದು ಬಿಡುಗಡೆ ಇದೆ, ನನ್ನ ನಿನ್ನ ಜೀವಿತದಲ್ಲಿ ಆಶ್ಚರ್ಯವಾದ ಕಾರ್ಯಗಳನ್ನ, ಅದ್ಭುತ ಅತಿಶಯ ಕಾರ್ಯಗಳನ್ನ ದೇವರು ತಾನೇ ಮಾಡ್ಲಿಕ್ಕಿದ್ದಾನೆ. ಏಷಾಯ ಬಂದು ಹೇಳ್ತಾ ಇದ್ದಾನೆ, ನೀನು ಸಾಯ್ತೀಯಾ, ಇನ್ನು ಸ್ವಲ್ಪ ದಿನಗಳಲ್ಲೇ ನೀನು ಸತ್ತು ಹೋಗ್ತೀಯಾ ಎಂಬುದಾಗಿ. ಪುನಃ ಆ ಹಿಜ್ಕೀಯ, ಅರಸನಾದ ಹಿಜ್ಕೀಯ ದೇವರನ್ನ ನೋಡ್ತಾ ಇದ್ದಾನೆ. ಅಲ್ಲಿ ಆತನ ಬಳಿ ಅನೇಕ ವೈದ್ಯರಿದ್ದಾರೆ, ಅನೇಕವಾದ ರೀತಿಯಲ್ಲಿ ಸ್ವಸ್ಥತೆಯನ್ನ ಮಾಡುವಂತ ವ್ಯಕ್ತಿಗಳಿದ್ದಾರೆ, ನಿಪುಣರಿದ್ದಾರೆ. ಆದರೆ ಅವರೆಲ್ಲರನ್ನ ನೋಡದೆ ಹಿಜ್ಕೀಯ ದೇವರನ್ನ ದೃಷ್ಟಿ ಇಟ್ಟು ನೋಡಿದ. ದೇವರು ಹಿಜ್ಕೀಯನನ್ನ ಸ್ವಸ್ಥ ಮಾಡಿರುವಂತದ್ದು ಮಾತ್ರವಲ್ಲ, ಆತನಿಗೆ 15 ವರ್ಷಗಳನ್ನ ಕೂಡಿಸಿ ಕೊಟ್ಟನು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಬೇರೆ ಹಲ್ಲೆಲೂಯಾ. ಇವತ್ತು ನೀನು ದೃಷ್ಟಿ ಇಟ್ಟು ನೋಡುವುದೇ ಆದರೆ, ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣೇ ನಿನಗೆ, ನಿನ್ನ ದೇಹಕ್ಕೆ ದೀಪವಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಪ್ರಿಯರೇ, ನಿನ್ನ ಕಣ್ಣು ಕತ್ತಲಾಗಿದ್ದರೆ ನಿನ್ನ ದೇಹವೆಲ್ಲ ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಪ್ರಿಯರೇ, ಇವತ್ತು ನಿನ್ನ ಕಣ್ಣು ಯಾರು ನೋಡ್ತಾ ಇದೆ? ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನೇ ನೋಡುವರು ಎಂಬುದಾಗಿ ಏಸಪ್ಪ ಬೆಟ್ಟದ ಪ್ರಸಂಗದಲ್ಲಿ ಹೇಳಿದಂತ ಮಾತು ನೆನೆಸಿಕೊಂಡವರಾಗಿ ಸಮಯದಲ್ಲಿ ನಿರ್ಮಲವಾದ ಮನಸ್ಸಿನಿಂದ ನಾವು ದೇವರನ್ನು ನೋಡುವವರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ನಿನ್ನ ವಾಕ್ಯದಲ್ಲಿ ಸ್ವಾಮಿ ಕರ್ತ ನೀನು ಮಾತನಾಡಿದ್ದೀಯಪ್ಪ. ಹೌದು ರಾಜನೇ, ಯಾರು ನಿನ್ನನ್ನು ದೃಷ್ಟಿ ಇಟ್ಟು ನೋಡ್ತಾರೋ ಅವರಿಗೆ ಪ್ರಕಾಶ ಇದೆ. ಯಾರು ನಿನ್ನ ದೃಷ್ಟಿ ಇಟ್ಟು ನೋಡ್ತಾರೋ ಅವರ ಅವಮಾನಗಳು ಸ್ವಾಮಿ ಮಾನವಾಗಿ ನೀನು ಮಾರ್ಪಡಿಸುವ
ದೇವರಾಗಿದ್ದು ಯಾರು ನಿನ್ನ ದೃಷ್ಟಿ ಇಟ್ಟು ನೋಡ್ತಾರೋ ಅವರ ಜೀವಿತದಲ್ಲಿ ಬಲವಾದ ಬಿಡುಗಡೆ ಇದೆ ಎಂಬುದಾಗಿ ಸ್ವಾಮಿ ನೀನು ತಿಳಿಸಿದ್ದೀಯಪ್ಪ. ಹೌದು ರಾಜನ ಬಲಗಡೆ ಇರುವಂತ ಕಳ್ಳ ನೋಡಿದ ನಿನ್ನನ್ನ ಸ್ವಾಮಿ ನೀನು ಮಾಡಿಯೇ ಬಿಟ್ಟು ಒಂದು ಒಳ್ಳೆಯ ಆಶೀರ್ವಾದವನ್ನ, ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೌದು ಸ್ವಾಮಿ, ಈ ಸಾಯಂಕಾಲದ ವೇಳೆಯಲ್ಲಿ ನಾವು ಕೂಡ ಸ್ವಾಮಿ ಈ ಲೋಕದಲ್ಲಿರುವಂತವುಗಳನ್ನೆಲ್ಲ ಸ್ವಾಮಿ ದಾವೀದನ ರೀತಿಯಲ್ಲಿ, ಕೀರ್ತನೆಗಾರನ ರೀತಿಯಲ್ಲಿ ಸ್ವಾಮಿ ನಿನ್ನನ್ನೇ ನೋಡ್ತಾ ಇದ್ದೇವೆ ಸ್ವಾಮಿ. ನಮ್ಮ ಕಷ್ಟಗಳನ್ನ ಸಮಸ್ಯೆಗಳನ್ನೆಲ್ಲ ಸ್ವಾಮಿ ನಿನ್ನನ್ನ ಮಾತ್ರ ನೋಡ್ತಾ ಇದ್ದೇವೆ ಕರ್ತನೆ ಸ್ವಾಮಿ. ಈ ಒಂದು ಸಮಯದಲ್ಲಿ ಇಲ್ಲಿ ಕೂಡಿ ಬಂದಿರತಕ್ಕಂಥ ಇವರಲ್ಲಿ ಯಾವ ಒಂದು ಸಮಸ್ಯೆ ಇದೆಯೋ ಆ ಸಮಸ್ಯೆ ಪ್ರಕಾಶವಾಗಿ ಬದಲಾಗಲಿ, ಆ ಸಮಸ್ಯೆ ಎಲ್ಲ ನೀಗಿ ಹೋಗಲಿ, ಆ ಸಮಸ್ಯೆ ಸಂಪೂರ್ಣವಾಗಿ ಬೇರು ಸಮೇತವಾಗಿ ಕಿತ್ತು ಹೋಗಿ ಸಂಪೂರ್ಣವಾಗಿ ಆಶೀರ್ವಾದ ಪಾತ್ರರು, ಆಶೀರ್ವಾದ ನಿಧಿಗಳು ಇವರಾಗಲಿ ಅದ್ಭುತವಾದ ಕಾರ್ಯ ನೀನು ಜರುಗಿಸಪ್ಪ. ಬಂದಿರುವಂತವರೆಲ್ಲ ನಿನ್ನಸ್ತಕ್ಕೆ ಒಪ್ಪಿಸಿಕೊಡುತ್ತಾ, ಸುವಾರ್ತೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿರ್ತಕ್ಕಂಥ ಈ ಕುಟುಂಬವನ್ನು ನಿನ್ನಸ್ತಕ್ಕೆ ಒಪ್ಪಿಸಿಕೊಡುತ್ತಾ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಖಂಡಿತವಾಗಿ ನಾವು ಆಶೀರ್ವಾದಕ್ಕೆ ಪಾತ್ರರೇ. ಯಾಕಂದ್ರೆ ಸ್ವಾಮಿ ನೀನು ಆಶೀರ್ವಾದ ಮಾಡಿದೀಯಾ, ನೀನು ಕರೆದಿದ್ದೀಯಾ, ನೀನು ನಡೆಸಿದ್ದೀಯಾ, ನೀನು ಅನುಗ್ರಹ ಮಾಡಿದ್ದೀಯಾ, ಬಿಡುಗಡೆ ಕೊಟ್ಟಿದ್ದ. ಅದಕ್ಕಾಗಿ ನೀನು ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸಿ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ. ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುತ್ತೆ, ಅಲಂಕರಿಸುತ್ತೆ. ಕೂಡಿ ಬಂದಿರತಕ್ಕಂಥ ದೇವರ ಸಂಘಗಳು, ಸಕಲ ಸದ್ಭಕ್ತರ ಸಂಘಗಳು, ಯಾವ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೈವ ಜನರ ಸಂಘಗಳು ಸದಾ ಕಾಲನೆಯಾಗಿರಲಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಜಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಜಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಂದ ಸಕಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್. ಎಂತ ಒಳ್ಳೆಯ ಸಮಯದಲ್ಲೂ ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸು. ನಮ್ಮ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ಇವರೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್. बोलो यीशु क्रिस्त महाराज को जय. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೆನ್, ಆಮೆನ್, ಆಮೆನ್. ಪರಿಚಿತ